ಮೂಲಾಂಕ 1, 1, 10, 19, 28 ರಂದು ಹುಟ್ಟಿದವರು. ರಹಸ್ಯ ಧನಯೋಗ. ನಮಸ್ಕಾರ. ವಿಜಯಮಾರ್ಗ ಜ್ಯೋತಿಷ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಯಾವುದೇ ತಿಂಗಳ 1, 10, 19 ಅಥವಾ 28ನೇ ತಾರೀಖಿನಂದು ಹುಟ್ಟಿದವರೇ, ನಿಮ್ಮ ಜೀವನದಲ್ಲಿ ಒಂದು ರಹಸ್ಯವನ್ನು ನೀವು ಗಮನಿಸಿದ್ದೀರಾ? ನಿಮ್ಮಲ್ಲಿ ಹುಟ್ಟಿನಿಂದಲೇ ರಾಜನಂತಹ ಕಳೆ ಇರುತ್ತದೆ. ಎಂತಹವರನ್ನು ಆಕರ್ಷಿಸುವ ಮತ್ತು ಲೀಡರ್ ಆಗಿ ಮುನ್ನಡೆಸುವ ಅದ್ಭುತ ಶಕ್ತಿ ನಿಮಗಿದೆ. ಆದರೆ ಇಷ್ಟೆಲ್ಲ ಇದ್ದರೂ ನಿಮ್ಮ ಸ್ವಂತ ನಿರ್ಧಾರಗಳಿಂದಲೇ ಕೆಲವೊಮ್ಮೆ ದೊಡ್ಡ ನಷ್ಟ ಅನುಭವಿಸುತ್ತಿದ್ದೀರಾ? ಕೈಗೆ ಬಂದ ಯಶಸ್ಸು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದೆಯೇ? ಅಥವಾ ನಿಮ್ಮ ಕೈಯಲ್ಲಿ ಹಣ ನಿಲ್ಲದೆ ನೀರಂತೆ ಖರ್ಚಾಗುತ್ತಿದೆಯೇ ಅಲ್ವಾ? ಯಾಕೆ ಹೀಗಾಗುತ್ತಿದೆ? ನವಗ್ರಹಗಳ ರಾಜನಾದ ಸೂರ್ಯದೇವನ ಆಧಿಪತ್ಯವಿರುವ ನಿಮ್ಮ ನಂಬರ್ಗೆ ಅಡಗಿರುವ ಆ ರಹಸ್ಯ ಧನಯೋಗ ಯಾವುದು? ನೀವು ಬೇಗನೆ ಶ್ರೀಮಂತರಾಗಲು ನಿಮ್ಮ ಸ್ವಭಾವದಲ್ಲೇ ಇರುವ ಆ ಒಂದು ಮಿಸ್ಟೇಕನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅಂತ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಮತ್ತು ಜ್ಯೋತಿಷ್ಯಶಾಸ್ತ್ರದ ಆಧಾರದ ಮೇಲೆ 100ಕ್ಕೆ 100 ಸತ್ಯವಾದ ವಿಷಯವನ್ನು ನಾನಿಂದು ನಿಮಗೆ ತಿಳಿಸಿಕೊಡುತ್ತೇನೆ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ 1, 10, 19, 28 ರಂದು ಹುಟ್ಟಿದವರ ಅತಿ ದೊಡ್ಡ ಶಕ್ತಿ ಅಂದರೆ ನಿಮ್ಮ ಸ್ವಾಭಿಮಾನ ಮತ್ತು ಧೈರ್ಯ. ನೀವು ಯಾರ ಕೈಕೆಳಗೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ನೀವೇ ಬಾಸ್ ಆಗಿರಬೇಕು ಅಂದುಕೊಳ್ಳುತ್ತೀರಾ. ಅದಕ್ಕೆ ನೀವು ಬೇರೆಯವರ ಕೈಕೆಳಗೆ ನೌಕರಿ ಮಾಡುವುದಕ್ಕಿಂತ ಸ್ವಂತ ಬಿಸಿನೆಸ್, ಸರ್ಕಾರಿ ಗುತ್ತಿಗೆಗಳು, ಗವರ್ಮೆಂಟ್ ಕಾಂಟ್ರಾಕ್ಟ್ಸ್, ರಾಜಕೀಯ, ಮ್ಯಾನೇಜ್ಮೆಂಟ್ ವಲಯ, ಬ್ರ್ಯಾಂಡೆಡ್ ವಸ್ತುಗಳ ವ್ಯಾಪಾರ ಅಥವಾ ಕೃಷಿ ಮತ್ತು ಭೂಮಿಗೆ ಸಂಬಂಧಿಸಿದ ಉದ್ಯಮದಲ್ಲಿ ಕೈಹಾಕಿದರೆ ಅತಿ ಬೇಗ ಕೋಟ್ಯಧಿಪತಿ ಆಗಬಹುದು. ಸೂರ್ಯದೇವನ ಕೃಪೆಯಿಂದ ಈ ಕ್ಷೇತ್ರಗಳು ನಿಮಗೆ ಅತ್ಯಂತ ವೇಗವಾಗಿ ಕೀರ್ತಿ ಮತ್ತು ಧನಲಾಭ ತಂದುಕೊಡುತ್ತವೆ. ಆದರೆ ನಿಮ್ಮನ್ನು ಶ್ರೀಮಂತರಾಗದಂತೆ ತಡೆಯುತ್ತಿರುವ ಅತಿ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದು ನಿಮ್ಮ ಅತಿಯಾದ ಅಹಂಕಾರ, ಈಗೋ ಮತ್ತು ಹಠಮಾರಿ ಸ್ವಭಾವ. ಯಾರಾದರೂ ನಿಮಗೆ ಬುದ್ಧಿ ಹೇಳಿದರೆ ಅಥವಾ ಸಲಹೆ ನೀಡಿದರೆ ನೀವು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮದೇ ಹಠ ಸಾಧಿಸಲು ಹೋಗಿ ವ್ಯಾಪಾರದಲ್ಲಿ ಅಥವಾ ಹೂಡಿಕೆಯಲ್ಲಿ ದೊಡ್ಡ ನಷ್ಟ ಮಾಡಿಕೊಳ್ಳುತ್ತೀರಾ. ನೆನಪಿಡಿ, ಸೂರ್ಯನ ನಿಯಮ ಏನೆಂದರೆ ಯಾರು ಎಲ್ಲರನ್ನೂ ಗೌರವಿಸುತ್ತಾ ಪ್ರಕಾಶಮಾನವಾಗಿ ಬೆಳಗುತ್ತಾರೋ ಅವರಿಗೆ ಮಾತ್ರ ಸೂರ್ಯದೇವ ಅಪಾರ ಸಂಪತ್ತನ್ನು ನೀಡುತ್ತಾನೆ. ನಿಮ್ಮ ಧೈರ್ಯಕ್ಕೆ ಸ್ವಲ್ಪ ನಮ್ರತೆಯನ್ನು ಜೋಡಿಸಿ ನೋಡಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ. ಹಾಗಾದರೆ ನೀವು ತಕ್ಷಣ ಶ್ರೀಮಂತರಾಗಲು ಮಾಡಬೇಕಾದ ಆ ಒಂದು ಸರಳ ರಹಸ್ಯ ಪರಿಹಾರ ಏನು ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯದೇವನಿಗೆ ತಾಮ್ರದ ಬಿಂದಿಗೆಯಿಂದ ಅರ್ಘ್ಯವನ್ನು, ನೀರನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ತಂದೆಯವರನ್ನು ಯಾವಾಗಲೂ ಗೌರವದಿಂದ ಕಾಣಿ, ಅವರ ಆಶೀರ್ವಾದವೇ ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಭಾನುವಾರದಂದು ಗೋಧಿಯನ್ನು ದಾನ ಮಾಡುವುದರಿಂದ ನಿಮ್ಮ ಧನಲಾಭದ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮ ಸ್ವಂತ ಅನುಭವಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದ ಇಂತಹದೇ ನಿಖರವಾದ ಜ್ಯೋತಿಷ್ಯದ ಮಾಹಿತಿ ಮತ್ತು ದೈನಂದಿನ ರಾಶಿ ಭವಿಷ್ಯವನ್ನು ಉಚಿತವಾಗಿ ಪಡೆಯಲು ಈಗಲೇ ನಮ್ಮ ವಿಜಯಮಾರ್ಗ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನ ಸುಖಮಯವಾಗಲಿ. ಧನ್ಯವಾದಗಳು.